ಸ್ವತಂತ್ರ ಬಂದು 80 ವರ್ಷ ಆಯಿತು. ಕೇಂದ್ರ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ. ಇವತ್ತಿಗೆ ಅಂತಂದ್ರೆ ನಮ್ಮ ತಾಂಡಗಳಿಗಾಗಲಿ ಗ್ರಾಮೀಣ ಪ್ರದೇಶಕ್ಕಾಗಲಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಗೆ 50 ರೂಪಾಯಿ 100 ರೂಪಾಯಿ ಆಟೋ ಅಂತಂದ್ರೆ ಗಾಡಿ ಖರ್ಚು ಮಾಡ್ಕೊಂಡು ಅಂತಂದ್ರೆ ಗ್ರಾಮಗಳಿಗೆ ಹೋಗ್ಬೇಕು. ನಾವು ಅಲ್ಲಿ ಹೋದಾಗ ಅಂತಂದ್ರೆ ಅವರು ತಂಬು ತಗೋ ಸಲಗ ಡೀಲರ್ದವರು ಒಂದು ಸಲ ಕರ್ಕೊಂಡು ಹೋಗ್ತಾರ, ಮತ್ತೊಂದು ಸಲ ಹೋದ್ರೆ ಅವ್ರು ಏನ್ಪಂತಂದ್ರೆ ಇರೋಂಗಿಲ್ಲ. ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಯಲ್ಲಿ ಏನ್ಪಂತಂದ್ರೆ ಎಷ್ಟು ಸಲ ನಾವು ಡೀಲರ್ ಹತ್ರ ಹೋಗ್ಬೇಕು? ಇವತ್ತಿಗೂ ನನ್ನ ಕ್ಷೇತ್ರದಲ್ಲಿ ನನ್ನ ಜಿಲ್ಲೆಯಲ್ಲಿ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಸಹ ಫುಡ್ ಗ್ರೇನ್ ಏನ್ಪಂತಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೊಡಂಗಿಲ್ಲ. ಯಾವ ತಾಂಡಗಳಿಗೂ ಸಹ ಏನ್ಪಂದ್ರೆ ಫುಡ್ ಗ್ರೇನ್ ಹೋಗಿ ಏನ್ಪಂದ್ರೆ ಕೊಡಂಗಿಲ್ಲ. ನೀವು ಸರ್ಕಾರದ ಆದೇಶ ಇದೆ 100 ಕಾರ್ಡ್ಗಳಿಗೆ ಏನ್ಪಂತಂದ್ರೆ ತಾಂಡ ಅಟ್ಟಿ ಗೊಲ್ಲರಟ್ಟಿಗೆ ಮಾಡಬೇಕು ಅಂತ ತಿಳ್ಕೊಂಡು ಬಹುತೇಕವಾಗಿ ನಮ್ಮ ಜಿಲ್ಲೆದಾಗ ಯಾವ ತಾಂಡಗಳಿಗೂ ಏನಪ್ಪಂತಂದ್ರೆ ಫುಡ್ ಗ್ರೇನ್ ಅನ್ನ ಕೊಡಂಗಿಲ್ಲ. ಇವತ್ತು ನಾನು 1.5 ತಿಂಗಳಿಂದ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜನ ಬಂದು ಏನಪ್ಪಂದ್ರೆ ನಮ್ಮನ್ನು ಕೇಳ್ತಾ ಇದ್ದಾರೆ, ನಮ್ಮೂರಿಗೆ ಫುಡ್ ಗ್ರೇನ್ ಬರಂಗಿಲ್ಲ, ನಾವು 4-5 ಕಿಲೋಮೀಟರ್ ಏನಪ್ಪಂತಂದ್ರೆ ನಾವು ಹೋದ್ರೆ ಡೀಲರ್ ಏನಪ್ಪಂತಂದ್ರೆ ಊರಾಗಿರಂಗಿಲ್ಲ, ನಾವು ಹೋದಾಗ ಏನಪ್ಪ ತಂಬು ಕೊಡಕ್ಕೆ ಒಂದು ಸಲ ಹೋಗ್ಬೇಕು, ಮತ್ತೆ ಏನಪ್ಪ ಫುಡ್ ಗ್ರೇನ್ ತರಕ್ಕೆ ಏನಪ್ಪ ಒಂದು ಸಲ ಹೋಗ್ಬೇಕು. ನೀವು ಕೊಡ್ತಕ್ಕಂಥ ಫ್ರೀ ಭಾಗ್ಯಗಳು ಏನಪ್ಪ ಅವರೇ ಬಂದು ತಗೊಂಗಿತ್ತವ್ರು, ಇದಕ್ಕೇನು ಅರ್ಥ ಬರುತ್ತೆ ಅಧ್ಯಕ್ಷರೇ? ಒಂದು ನಿಮಿಷ. ಆಮೇಲೆ ನೀವು ಹೇಳಿರ್ತಕ್ಕಂಥದ್ದು ಇದೆ, ಹೊಸ ರೇಷನ್ಗಳನ್ನ ಕೊಡ್ಬೇಕಂತ ತಿಳ್ಕೊಂಡು ಹೇಳಿರಿ. ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಹೊಸ ರೇಷನ್ಗಳು ಕೊಟ್ಟಿಲ್ಲ. ಮಾನ್ಯ ಸಚಿವರಂತ ಉತ್ತರ ಕೊಡಬೇಕು. ಮಾನ್ಯ ಸದಸ್ಯರು 9-10 ಕಿಲೋಮೀಟರ್ ದೂರ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ 3 ಕಿಲೋಮೀಟರ್ಗಿಂತ ಹೆಚ್ಚಿದ್ರೆ ತಾವು ಕೂಡ ಫುಡ್ ಮಿನಿಸ್ಟರ್ ಇದ್ರಿ, ಅಲ್ಲಿ ಉಪಕೇಂದ್ರವನ್ನು ತೆಗೆದು ವಾರದಲ್ಲಿ 1 ದಿನ 2 ದಿನ ಆದರೂ ಅಲ್ಲೇ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಆದೇಶ ಇದೆ. ಒಂದು ವೇಳೆ ಮಾನ್ಯ ಗುರುಮಠಕಲ್ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಅವರ ಕ್ಷೇತ್ರದಲ್ಲಿ ಯಾವುದೇ ಒಂದು 3 ಕಿಲೋಮೀಟರ್ಗಿಂತ ಜಾಸ್ತಿ ಇರುವಂಥ ಗ್ರಾಮ ಇದ್ದರೆ ಅದನ್ನು ಅವ್ರ ಪಟ್ಟಿ ನಮಗೆ ಕೊಟ್ಟರೆ ಆ ಜಾಗದಲ್ಲಿ ಉಪಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿ ಅಲ್ಲಿ ಅವರಿಗೆ ವಿತರಣೆ